ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆರ್ಎಸ್ಎಸ್ ವಿರುದ್ಧ ಮುಖ್ಯಮಂತ್ರಿಗಳು ಕ್ರಮ ತೆಗೆದುಕೊಳ್ತಾರಾ? ತಮಿಳುನಾಡಿನಂತೆಯೇ ಕ್ರಮ ಅಂತ ಹೇಳಿ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ದಾರೆ. ತಮಿಳುನಾಡಿನ ಮಾದರಿಯಲ್ಲಿಯೇ ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿ ಪುನರುಚ್ಚಾರ ಮಾಡಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಯಾವ ಸಂಘಟನೆಗಳು ಕೂಡ ಸಾರ್ವಜನಿಕ ಸ್ಥಳಗಳಲ್ಲಿ ತೊಂದರೆ ಕೊಡಬಾರದು ಅಂತ ಹೇಳಿದ್ದಾರೆ. ಈಗಾಗಲೇ ತಮಿಳುನಾಡಿನಲ್ಲಿ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಅದನ್ನು ಪರಿಶೀಲಿಸಿ ನಾವು ಕೂಡ ಮುಂದಿನ ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ ಅಂತ ಹಾಸನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಓನ್ಲಿ RSS ಎನಿ ಆರ್ಗನೈಸೇಷನ್ ಸ್ಕೂಲ್ ಜಾಗದಲ್ಲಿ ಮತ್ತೆ ಸಾರ್ವಜನಿಕ ಜಾಗದಲ್ಲಿ ಪಾರ್ಕ್ಗಳಲ್ಲಿ ಬೇರೆಯವ್ರಿಗೆ ತೊಂದರೆ ಕೊಟ್ಟು ಮಾಡಬಾರ್ದು ಅಂತ ಹೇಳಿದ್ದೀವಿ ಅಂತ ಅದನ್ನ ತಮಿಳ್ನಾಡಿನವರು ಮಾಡಿದ್ದಾರೆ. ತಮಿಳ್ನಾಡಿನದು ಏನ್ ಮಾಡಿದ್ದಾರೆ ಅಂತ ತರಿಸ್ತಾ ಇದ್ದೀನಿ. ನಾಟ್ ಓನ್ಲಿ RSS ಎನಿ ಆರ್ಗನೈಸೇಷನ್ ಸ್ಕೂಲ್ ಜಾಗದಲ್ಲಿ ಮತ್ತೆ ಸಾರ್ವಜನಿಕ ಜಾಗದಲ್ಲಿ ಪಾರ್ಕ್ಗಳಲ್ಲಿ ಬೇರೆಯವ್ರಿಗೆ ತೊಂದರೆ ಕೊಟ್ಟು ಮಾಡಬಾರ್ದು ಅಂತ ಹೇಳಿದ್ದೀವಿ ಅಂತ ಅದನ್ನ ತಮಿಳ್ನಾಡಿನವರು ಮಾಡಿದ್ದಾರೆ. ತಮಿಳ್ನಾಡಿನದು ಏನ್ ಮಾಡಿದ್ದಾರೆ ಅಂತ ತರಿಸ್ತಾ ಇದ್ದೀನಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, RSS ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಯಾವಾಗ ಒಂದು ಪತ್ರ ಬರೆದ್ರು, ಆ ಪತ್ರ ಎರಡು ಪಕ್ಷಗಳ ಮಧ್ಯೆ ಬಹಳ ದೊಡ್ಡ ಸಂಘರ್ಷ, ವಾಗ್ವಾದಕ್ಕೆ ಕಾರಣವಾಗ್ತಾ ಇದೆ. ಸರ್ಕಾರದ ಮುಂದಿರುವಂಥ ಆಯ್ಕೆಗಳು ಏನು ಕಾಣಿಸ್ತಾ ಇದೆ? ಯಾಕಂತ ಹೇಳಿದ್ರೆ ಒಂದು ಕಡೆ ಸರ್ಕಾರ ಜಾರಿಗೊಳಿಸಿದರೂ ಕೂಡ ಅದನ್ನು ಕಾನೂನಿನ ಮೂಲಕ ಪ್ರಶ್ನಿಸುವಂಥ ಅವಕಾಶ BJPಗೆ ಖಂಡಿತವಾಗೂ ಇರುತ್ತೆ. ಅದರ ಹೊರತಾಗಿ BJP ರೂಪಿಸಬಹುದಾದಂಥ ಹೋರಾಟಗಳು, ಸರ್ಕಾರ ಈ RSS ಹಾಗೂ RSS ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂಥ ಈ ಬೆಳವಣಿಗೆಗಳ ಮಧ್ಯೆ ಎಲ್ಲೋ ಒಂದು ಕಡೆ ಇಡೀ ಈ ಸರ್ಕಾರದ ಬೆಳವಣಿಗೆಗಳು ಅಥವಾ ಸರ್ಕಾರ ಮಾಡ್ತಿರುವಂಥ ಆಡಳಿತದ ವೈಖರಿ ಅಥವಾ ಗುಂಡಿ ಮುಚ್ಚೋದು ಅವೆಲ್ಲವೂ ಕೂಡ ಡೈವರ್ಸಿಫೈ ಆಗಿಬಿಡುತ್ತಾ ಅಂಥೇಳಿ ಈ ವಿಚಾರದಲ್ಲಿ? ದಶರಥ, ಸಚಿವ ಪ್ರಿಯಾಂಕ್ ಖರ್ಗೆ ಅವರು RSS ವಿಚಾರದಲ್ಲಿ ಮಾತನಾಡಿರುವ ವಿಚಾರ ರಾಜಕೀಯವಾಗಿ ಎರಡು ಥರನಾದಂತಹ ವ್ಯಾಖ್ಯಾನಕ್ಕೆ ಒಳಪಡ್ತಾ ಇದೆ. ಒಂದು, ಸರ್ಕಾರದ ವೈಫಲ್ಯವನ್ನು ಮುಚ್ಚಿ ಹಾಕುವುದಕ್ಕೆ ಆಡಳಿತ ಪಕ್ಷ ಮಾಡಿಕೊಂಡಿರುವಂಥ ಅಥವಾ ಹುಡುಕಿಕೊಂಡಿರುವಂತಹ ದಾರಿ ಇದು. ಸರ್ಕಾರದಲ್ಲಿ ತಾವು ಹೇಳಿದ ಹಾಗೆ ಈಗಾಗಲೇ ರಸ್ತೆ ಗುಂಡಿ ಸಮಸ್ಯೆಗಳು, ಆಡಳಿತ ವೈಫಲ್ಯಗಳು, ಕಾನೂನು ಸುವ್ಯವಸ್ಥೆಯನ್ನು ಸರಿಯಾಗಿ ಪಾಲನೆ ಮಾಡದಿರುವುದು, ಹೀಗೆ ಹಲವಾರು ವಿಚಾರಗಳಿದ್ದು ಅತಿವೃಷ್ಟಿ ವಿಚಾರದಲ್ಲೂ ಕೂಡ ಸರ್ಕಾರ ಸಮರ್ಪಕವಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಅದನ್ನು ಮುಚ್ಚಿ ಹಾಕುವುದಕ್ಕೋಸ್ಕರ ಈಗ RSSನ ವಿಚಾರದಲ್ಲಿ ನಿಲುವನ್ನು ತೆಗೆದುಕೊಳ್ಳುವುದಕ್ಕೆ ಹೊರಟು ವಿಚಾರವನ್ನು ಡೈವರ್ಟ್ ಮಾಡ್ತಿದೆ. ಆ ಮುಖಾಂತರ ತನ್ನ ವೈಫಲ್ಯಗಳನ್ನು ಮುಚ್ಚಿ ಹಾಕ್ಕೊಳ್ತಿದೆ ಅನ್ನುವಂಥ ಮಾತನ್ನು ಆಡಳಿತ ಪಕ್ಷದ ವಿರುದ್ಧ ವಿಪಕ್ಷಗಳು ಹೇಳ್ತಾ ಇದೆ. ಪ್ರತಿ ಹಂತದಲ್ಲೂ ಕೂಡ RSSನ ವಿಚಾರವನ್ನು ತಂದಾಗ, ಸರ್ಕಾರ ಸಮಸ್ಯೆ ಸಂಘರ್ಷಗಳಿಗೆ ಸಿಲುಕಿದಾಗ ಅದನ್ನು ತಂದಿಟ್ಟುಕೊಂಡು ತಮ್ಮನ್ನು ತಾವು ಡಿಫೆಂಡ್ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೆ ಅನ್ನುವಂಥ ಮಾತನ್ನು BJP ನಾಯಕರು ಹೇಳ್ಕೊಂಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಹೇಳಿರುವ ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಹಾಗೆ ಅದರ ಸುತ್ತಲೂ ಕೂಡ ರಾಜಕೀಯ ಅಥವಾ ಚರ್ಚೆಗಳನ್ನು ಹೊರತುಪಡಿಸಿ ನೋಡೋದಾದರೆ, ಆಡಳಿತ ಪಕ್ಷದ ವಿರುದ್ಧ BJPಯವರು ಕೂಡ ಇದಕ್ಕೆ ಸಂಬಂಧಪಟ್ಟಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಶ್ವದ ಕೆಲವು ಪ್ರದೇಶ ಅಂದರೆ ರಾಷ್ಟ್ರಗಳಲ್ಲೂ ಕೂಡ RSSನ್ನು ಬೆಂಬಲಿಸುವಂತಹ ಪಡೆ ಇದೆ. ರಾಷ್ಟ್ರವ್ಯಾಪ್ತಿಯ ಜೊತೆಗೆ ವಿಶ್ವದುದ್ದಕ್ಕೂ ತನ್ನ ವ್ಯಾಪ್ತಿಯನ್ನು ಹೆಚ್ಚಿಸಿಕೊಂಡಿರುವಂಥ RSSನ ವಿಚಾರದಲ್ಲಿ ಅದರ ಬೆಳವಣಿಗೆಯನ್ನು ಸಹಿಸಲಾರದೆ ಅದನ್ನು ಕಟ್ಟಿಹಾಕುವುದಕ್ಕೋಸ್ಕರ ಈ ರೀತಿ ಮಾತನಾಡುತ್ತಿದ್ದಾರೆ. ಅದರ ಬೆಳವಣಿಗೆಯನ್ನು ಸಹಿಸಿಕೊಳ್ಳದೆ ಅದನ್ನು ಹತ್ತಿಕ್ಕುವ ಪ್ರಯತ್ನವನ್ನು ಮಾಡೋದಕ್ಕೆ ಆಡಳಿತ ಪಕ್ಷದವರು ಈ ರೀತಿ ಕಾರ್ಯಯೋಜನೆಗಳನ್ನು ಹಮ್ಮಿಕೊಳ್ಳೋದಕ್ಕೆ ನೋಡ್ಕೊಳ್ತಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಆದರೆ ಇದು ಯಾವತ್ತೂ ಕೂಡ ಸಾಧ್ಯವಾಗದಿರುವ ವಿಚಾರ. RSS ಅನ್ನುವುದು ಸಂಘಟನೆ ಅಲ್ಲ, ಇದು ಜನರ ಮಾನಸದಲ್ಲಿರುವಂತಹ ಶಕ್ತಿ. ಹೀಗಾಗಿ ಅದನ್ನು ಯಾರೂ ಕೂಡ ಕುಂದಿಸುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು BJP ನಾಯಕರುಗಳು ಹೇಳ್ಕೊಳ್ತಿದ್ದಾರೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಈಗ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ನೇರವಾಗಿ ವಿಚಾರವನ್ನು ಪ್ರಸ್ತಾಪ ಮಾಡಿ, ಅಂದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ವಿಚಾರ ಏನು ಅಂತಂದರೆ, RSS ಸಂಘಟನೆಯನ್ನು ಬ್ಯಾನ್ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಸರ್ಕಾರಿ ಪ್ರದೇಶಗಳಲ್ಲಿ ಅಥವಾ ಸರ್ಕಾರಿ ವ್ಯಾಪ್ತಿಯ ವಲಯದ ಒಳಗಡೆ RSSನ ಚಟುವಟಿಕೆಗಳಿಗೆ ನಿರ್ಬಂಧ ಹೇರಬೇಕು ಅನ್ನುವಂಥ ಮಾತನ್ನು ಅವರು ಹೇಳ್ಕೊಂಡಿದ್ರು. ಅದಕ್ಕೆ ಪ್ರತಿಯಾಗಿ ಈಗ ಅವರ ಆ ಹೇಳಿಕೆಗಳಿಗೆ ಅವರಿಗೆ ಈಗ ಬೆದರಿಕೆ ಕರೆಗಳು ಬರಲಿಕ್ಕೆ ಆರಂಭವಾಗ್ತಾ ಇದೆ. ಸಂಘದ ವಿಚಾರವಾಗಿ ಮಾತನಾಡಿದಿರೋದ್ರಿಂದ ಅವರ ಕುಟುಂಬ ಮತ್ತು ಅವರ ಆಪ್ತವರ್ಗಗಳಿಗೂ ಕೂಡ ಅವರನ್ನು ನಿಂದನೆಗೆ ಗುರಿಪಡಿಸುವುದು ಅಥವಾ ಅವರ ವಿರುದ್ಧ ಮಾನಹಾನಿಯಾಗುವಂಥ ಹೇಳಿಕೆಗಳನ್ನು ಕೂಡ ಪ್ರಕ್ರಿಯೆಗಳನ್ನು ಕೂಡ ಮಾಡಲಾಗ್ತಾ ಇದೆ. ಇಂತಹ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ತಾವು ಅನುಭವಿಸಿದಂತಹ ತಮಗೆ ಬರ್ತಿರುವ ಕರೆಯ ಬಗ್ಗೆ ಟ್ವೀಟ್ ಮಾಡುವ ಮುಖಾಂತರ ಅದನ್ನು ಬಹಿರಂಗಪಡಿಸಿಕೊಂಡಿದ್ದಾರೆ. ಜೊತೆಗೆ ಈ ರೀತಿ ನಾನು ಸೈದ್ಧಾಂತಿಕವಾಗಿ ಮಾಡ್ತಿರುವಂತಹ ಹೋರಾಟ ಇದು ಯಾವುದೋ ಒಬ್ಬ ವ್ಯಕ್ತಿಯಾಗಲಿ ಅಥವಾ ಆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದಲ್ಲ, ಇದು ಸೈದ್ಧಾಂತಿಕ ಹೋರಾಟ ಆಗಿರೋದ್ರಿಂದಾಗಿ ಇಲ್ಲಿ ಯಾರೋ ಒಬ್ಬರನ್ನ ಟಾರ್ಗೆಟ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ಕೊಂಡಿದ್ದಾರೆ.
ಇಲ್ಲಿ ಪ್ರತಿ ಬಾರಿಯೂ ಕೂಡ ಸಂಘಟನೆ ಹೆಸರಿನಲ್ಲಿ RSS ಯುವಕರ ಮನಸ್ಸನ್ನು ಹೇಗೆ ಹಾಳು ಮಾಡ್ತಾ ಇದೆ, ಹಾಗೆ ತನ್ನ ಮನುವಾದದ ವ್ಯವಸ್ಥೆಯನ್ನು ಯಾವ ರೀತಿ ಪ್ರಚಾರ ಮಾಡ್ತಾ ಇದೆ ಅದನ್ನು ಹಿಡಿತಕ್ಕೆ ತರಬೇಕು ಅಥವಾ ಆ ವ್ಯವಸ್ಥೆಯಿಂದ ಜನರನ್ನು ಹೊರಗೆ ತರಬೇಕು, ಯುವಕರನ್ನು ದೂರ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಮಾರ್ಗವನ್ನು ನಾನು ಅನುಸರಿಸ್ತಾ ಇದ್ದೇನೆ. ಸೊ ನೇರವಾಗಿ ಮಾತಾಡೋದ್ರಿಂದ ನನಗೆ ಇದರಿಂದ ಯಾವುದೇ ರೀತಿಯ ತೊಂದರೆ ಆದರೂ ನಾನು ಎದುರಿಸುವುದಕ್ಕೆ ಸಿದ್ಧ, ಸಾರ್ವಜನಿಕ ಜೀವನದಲ್ಲಿರುವವನು ಎಲ್ಲವನ್ನೂ ಎದುರಿಸಿ ತೋರಿಸ್ತೇನೆ, ಉತ್ತಮ ಸಮಾಜ ರೂಪಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಅನ್ನುವಂಥ ಮಾತನ್ನು ಹೇಳ್ಕೊಂಡಿದ್ದಾರೆ. ಹೀಗೆ ಅವರ ಹೇಳಿಕೆಗೆ ಅವರವರು ಬದ್ಧರಾಗಿ ಎಸ್ ಥ್ಯಾಂಕ್ ಯು ರಾಕೇಶ್ ನಿಮ್ಮಲ ಮಾಹಿತಿಗೆ.